ಬೇಡ ಶಿವ, ನೀನ್ ಆಟ ಆಡ್ತಿರು, ನಾನು ಒಳ್ಳೊಳ್ಳೆ ಮಾವಿನ ಹಣ್ಣನ್ನ ಆರಿಸ್ಕೊಂಡ್ ಬರ್ತೀನಿ. ಸರಿ ತಾತ. ರೇವಾ, ಅಜ್ಜಿನೂ ಈ ಪಿಕ್ನಿಕ್ ಬಂದಿದ್ರೆ ಎಷ್ಟು ಮಜಾ ಬರ್ತಿತ್ತು ಅಲ್ವಾ? ಶಿವ ಅವ್ರ ಆರೋಗ್ಯ ಚೆನ್ನಾಗಿದ್ದಿದ್ರೆ ಅವ್ರು ಖಂಡಿತ ಬರ್ತಿದ್ರು. ರೇವಾ ನೋಡು, ನಾನು ಸೈಕಲ್ಗೆ ಸ್ಪೀಕರ್ ಫಿಟ್ ಮಾಡಿದೀನಿ. ನಾನಿಲ್ಲಿಂದ ಏನೇ ಹೇಳಿದ್ರು ಅದು ಸೈಕಲ್ ಹತ್ರ ಇಂದ ಕೇಳಿಸುತ್ತೆ. ಹೌದಾ? ಹೇಳು ನೋಡೋಣ. ಎಡಿ ಯುಡಿ, ಹುಷಾರು, ಆ ಮರಕ್ಕೆ ನಿಮ್ಮ ಬಾಲ್ ತಾಗ್ಬಾರ್ದು. ಅಲ್ಲಿ ಒಂದು ವುಡ್ಪೆಕರ್ ಅದ್ರ ಮನೆ ಮಾಡ್ಕೋತಾ ಇದೆ. ಏ ಶಿವ, ನೀನ್ ಅಲ್ಲಿದ್ಯಾ? ಸೈಕಲ್ ನಿಂದ ಧ್ವನಿ ಹೇಗ್ ಬರ್ತಿದೆ? ನೋಡಿದ್ರಾ, ನಾನು ಹೇಳ್ದೇತಾನೆ ಹುಷಾರಾಗಿ ಅಂತ. ನೀವು ವುಡ್ಪೆಕರ್ಗೆ ತುಂಬಾ ಬೇಜಾರ್ ಮಾಡಿದೀರಾ. ಅರೆ, ಬೇಜಾರಾದ್ರೆ ಆಗ್ಲಿ ಬಿಡು, ಅದಕ್ಕೆ ನಾವೇನ್ ಹೆದರ್ತೀವಾ? ಶಿವ ಕಾಪಾಡು, ವುಡ್ಪೆಕರ್ ಚುಚ್ಚಿದೆ, ಕಾಪಾಡು ಶಿವ. ಪಪ್ಪ, ಮಮ್ಮಿ, ಕಾಪಾಡಿ. ಈ ಸರಿ ಅಂತೂ ನಾವು ಲಕ್ಷಗಟ್ಲೆ ಸಂಪಾದಿಸ್ತೀವಿ. ಹೇ ಥ್ಯಾಟ್, ಲಕ್ಷಗಳಲ್ಲಿ ಏನಾಗುತ್ತೆ? ಈ ಸಲ ಕೋಟಿಗಟ್ಲೆ ಮರ ಇದೆ, ಕೋಟಿಗಟ್ಲೆ. ಗಂಧದ ಮರದಿಂದ ನಾವು ಕೋಟಿಗಟ್ಲೆ ಸಂಪಾದನೆ ಮಾಡ್ಬೋದು. ತಾತ ಖುಷಿಯಾಗಿ ನಮ್ಮೆಲ್ರಿಗೂ ಶಬಾಷ್ ಅಂತ ಹೇಳ್ತಾರೆ. ಇವ್ರು ನನ್ನ ಹೆಸರು ಯಾಕೆ ಹೇಳ್ತಿದ್ದಾರೆ? ನನಗೆ ಲಕ್ಷಗಟ್ಲೆ ಕೊಡ್ತಾರಂತೆ. ಅಂದ್ರೆ ತಾತ ಅಂದ್ರೆ ಭೀಮ್ ಸಿಂಗ್ ಅಲ್ಲ ತಾನೆ? ನೀವೆಲ್ರೂ ತಾತಂಗೆ ಕೋಟಿ ರೂಪಾಯಿ ಯಾವಾಗ ಕೊಡ್ತೀರಾ? ಪ್ರತಿ ತಿಂಗಳು ನಾವು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿ ಕೊಡ್ತೀವಿ. ಈ ಸರಿ ತಾತಾಜಿಗೆ ಕೋಟ್ಯಾಂತರ ರೂಪಾಯಿ ಸಿಗುತ್ತೆ. ಅರೆ, ಇವತ್ತಿನವರೆಗೂ ನನಗಿದ್ ಗೊತ್ತೇ ಇರ್ಲಿಲ್ಲ. ಅಜ್ಜಿ ಕೊಡೋದ್ನ ಭೀಮ್ ಸಿಂಗ್ ಯಾಕೆ ಕೊಡ್ಬಾರ್ದು? ಅರೆ, ಈ ಅಜ್ಜಿ ಯಾರು? ಅವಳಿಂದ ಬಂದ್ಲು. ನಮ್ ಬಾಸ್ ಮದ್ವೆ ಯಾವಾಗ ಆಯ್ತು? ಅಂಕಲ್, ನಾವು ನಿಮ್ ಬಗ್ಗೆ ಮಾತಾಡ್ತಾ ಇಲ್ಲ, ನಾವು ನಮ್ ತಾತ ಭವಾನಿ ಶಂಕರ್ ಬಗ್ಗೆ ಮಾತಾಡ್ತಾ ಇದೀವಿ. ನೀವೆಲ್ಲಿಂದ ಬಂದ್ರಿ? ಬಹುಶಃ ಪೊಲೀಸ್ ಅನ್ಸುತ್ತೆ ನೀವು. ಹ್ಯಾಂಡ್ಸ್ ಅಪ್, ಹ್ಯಾಂಡ್ಸ್ ಅಪ್. ನೀವಲ್ಲ, ನಾನು ಇವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏ ಓಲ್ಡ್ ಮ್ಯಾನ್, ಏ ಮುದ್ಕ, ಹ್ಯಾಂಡ್ಸ್ ಅಪ್. ಅಯ್ಯೋ, ನನ್ನಿಲ್ಲಿಂದ ಯಾರಪ್ಪ ಕಾಪಾಡ್ತಾರೆ? ನಾನು ಯಾಕಾದ್ರೂ ಮದ್ವೆ ಆಗಿದೆ ಅಂತ ಹೇಳ್ಬಿಟ್ನೋ? ಎಕ್ಸ್ಕ್ಯೂಸ್ ಮೀ, ನಾನೊಂದು ಫೋನ್ ಮಾಡ್ಲಾ? ಮಾಡ್ಕೋ. ಹಲೋ ಲಡ್ಡು ಸಿಂಗ್ ಅವ್ರೆ. ಅವ್ರಿಗೆ ಫೋನ್ ಮಾಡಕ್ ಯಾಕೆ ಬಿಡ್ತಾ ಇದೀರಾ? ಅವ್ರನ್ನ ಹಿಡ್ಕೊಳ್ಳಿ, ಇಲ್ಲಾಂದ್ರೆ ಪೊಲೀಸ್ನ ಕರ್ಸ್ಬಿಡ್ತಾರೆ. ಆದ್ರೆ ಮಮ್ಮಿ ಹೇಳ್ಕೊಟ್ಟಿದ್ದಾರೆ, ದೊಡ್ಡವ್ರ ಮಾತು ಯಾವಾಗ್ಲೂ ಕೇಳ್ಬೇಕು ಅಂತ. ಮಮ್ಮಿನ್ ಬಿಟ್ಟು ಮೊದಲು ಅವ್ರನ್ನ ಹಿಡ್ಕೊಳ್ಳೋ. ಒಂದ್ ನಿಮಿಷ, ನಾನು ಮುದ್ಕ ಕಣೋ, ಇಷ್ಟೊಂದ್ ಜೋರಾಗಿ ಓಡಕ್ಕಾಗಲ್ಲ. ನೀವು ಯುವಕರು ಫಿಟ್ ಆಗಿದ್ದೀರಾ, ನಾನ್ ನಿಂತ್ಕೋತೀನಿ, ನೀವು ಓಡಿ. ಓಕೆ ಸರ್. ಲಡ್ಡು ಸಿಂಗ್ ಅವ್ರೆ, ನಾನು ಗಂಧದ ಕಳ್ಳರನ್ನ ಹಿಡ್ದಿದ್ದೀನಿ. ನೀವು ವೇದಸ್ನ ಕಾಡ್ಗೆ ಬೇಗ ಬನ್ನಿ. ಓಡೋದನ್ನ ನಿಲ್ಸಿ, ಮೊದ್ಲು ಅವ್ರನ್ನ ಹಿಡ್ಕೊಳ್ರೋ, ಪೊಲೀಸ್ನ ಕರೆಸ್ತಾ ಇದಾರೆ. ಆದ್ರೆ ಮಮ್ಮಿ ಹೇಳ್ಕೊಟ್ಟಿದ್ದಾರೆ, ದೊಡ್ಡವ್ರ ಮಾತು ಯಾವಾಗ್ಲೂ ಕೇಳಲೇಬೇಕು ಅಂತ. ಮುಚ್ಚೋ ಬಾಯಿ. ಮಮ್ಮಿ ಅಂತಿದ್ದಾನೆ, ಅವನ್ನ ಹಿಡ್ಕೊಂಡು ಕರ್ಕೊಂಬಾ.
ಸರಿ ಆಯ್ತು. ಏಯ್ ತಾತ ಎಲ್ಮಯ ಆಗೋದ್ರು? ಎಷ್ಟೊತ್ತಾಯ್ತು? ಅವ್ರು ಬಂದೇ ಇಲ್ವಲ್ಲ? ತಾತ ಎಲ್ಲೂ ಕಾಣಿಸ್ತಿಲ್ಲ. ನನ್ಗೇನೋ ಯಾವ್ದಾದ್ರು ಕಾಡ್ ಪ್ರಾಣಿ. ಸುಮ್ನಿರು. ಇಲ್ಲಿ ಯಾವ ಕಾಡು ಪ್ರಾಣಿನೂ ಇಲ್ಲ. ಬರೀ ಚಿಕ್ಕ ಪ್ರಾಣಿಗಳಾದ ಕೋತಿ, ಜಿಂಕೆ, ಪಕ್ಷಿಗಳೇ ಇವೆ. ಆದ್ರೆ ಚಿಂತೆ ಮಾಡೋ ವಿಷಯ ಏನಂದ್ರೆ ಅವರ ಫೋನ್ ಕೂಡ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಬಹುಶಃ ಬ್ಯಾಟ್ರಿ ಲೋ ಆಗಿರಬಹುದು. ಇಲ್ಲ, ಅವರ ಬ್ಯಾಟ್ರಿ ಫುಲ್ ಚಾರ್ಜ್ ಆಗಿತ್ತು. ಅದನ್ನ ನಾನೇ ಫುಲ್ ಮಾಡಿದ್ದೆ. ನನ್ಗನ್ಸುತ್ತೆ ಈ ಕಾಡಲ್ಲಿ ಭೂತ ಅಥವಾ ಏಲಿಯನ್ ಇರ್ಬೋದು ಅಂತ. ತಾತನ ಅದ್ ಎತ್ಕೊಂಡು ಹೋಗಿರ್ಬೋದು ಅಲ್ವಾ? ಓ ಯುಡಿ, ದೆವ್ವ ಮತ್ತೆ ಏಲಿಯನ್ಸ್ ಬಿಟ್ಟು ಬೇರೆ ಏನಾದ್ರೂ ಯೋಚನೆ ಮಾಡೋದನ್ನ ಕಲಿ. ನಡೀರಿ, ನಾವೆಲ್ಲರೂ ಒಂದೊಂದ್ ಕಡೆ ಹೋಗಿ ಹುಡ್ಕೋಣ. ನೀವು ಈ ಕಡೆಗೆ ಹೋಗಿ, ಮತ್ತೆ ನಾನು ಆ ಕಡೆಗೆ ಹೋಗ್ತೀನಿ. ತಾತ ತಾತ ತಾತ. ಅವನ್ ನೋಡಿ, ಅವನ್ ತಾತಾಜಿನ ಹುಡುಕ್ತಿದ್ದಾನೆ. ನನಗನ್ಸುತ್ತೆ ಅವನು ತಾತ ಕಡೆಯವನೇ ಇರ್ಬೇಕು. ಅವನ್ನ ಹಿಡ್ಕೊಂಡ್ಬಿಟ್ರೆ ನಾವು ತಾತನ್ಗೆ ಹೇಳ್ಬೋದು ನಮ್ಮೂರನ್ನ ಬಿಟ್ಬಿಡಿ ಅಂತ ಹೇಳಿ. ಮತ್ತೆ ತಡ ಯಾಕೆ? ಬನ್ನಿ ಹೋಗಿ ಬೇಗ ಹಿಡ್ಕೊಳ್ಳೋಣ ಅವ್ರನ್ನ. ಅರೆ, ಇದೇನ್ ಮಾಡ್ತಿದ್ದೀರಾ? ಬಿಡಿ ನನ್ನ. ನಾನಾ ಗ್ಯಾಂಗಿನ ಹುಡುಗನೇ ನನ್ ಕೈ ಸೋಲ್ಸಕ್ಕಾಗಿಲ್ಲ ಅಂದ್ರೆ ಇಂತಾತನ್ ಹೇಗ್ ಸಾಯಿಸ್ತೀನಿ? ಗ್ಯಾಂಗ್? ನಮ್ ತಾತನ್ ಯಾವ ಗ್ಯಾಂಗೂ ಇಲ್ಲ. ನೀವ್ ಯಾವ ತಾತನ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ತಾತ ಭವಾನಿ ಶಂಕರ್ ಗ್ಯಾಂಗ್ ಕಡೆ ಹುಡುಗ ಅಲ್ವಾ ನೀನು? ಇಲ್ಲ, ನಮ್ ತಾತನ ಹೆಸರು ಆಚಾರ್ಯ ಅಜ್ಜಿ ಅಂತ. ಅವ್ರು ನಮ್ ಜೊತೆ ಇಲ್ಲಿಗೆ ಪಿಕ್ನಿಕ್ ಬಂದಿದ್ರು. ಮತ್ತೆ ಈ ಕಾಡಲ್ಲಿ ಕಳ್ದು ಹೋಗ್ಬಿಟ್ಟಿದ್ದಾರೆ. ಅಯ್ಯೋ, ಹಾಗಾದ್ರೆ ನನ್ನಿಂದ ತುಂಬಾ ದೊಡ್ಡ ತಪ್ಪಾಗೋಯ್ತು. ನಾನಿನ್ನ ತಾತ ಭವಾನಿ ಶಂಕರ್ ಗ್ಯಾಂಗ್ ನಾವ್ ಅನ್ಕೊಂಡಿದ್ದೆ. ನನ್ನ ಕ್ಷಮಿಸ್ಬಿಡು. ನನ್ನ ಹೆಸರು ಭವರ್ ಸಿಂಗ್, ಇವನ್ ಭವಾನಿ, ಮತ್ತವನು ಸಾವನ್ ಸಿಂಗ್. ನನ್ನ ಹೆಸರು ಶಿವ ಅಂತ. ನಾನ್ ನಮ್ ತಾತನ ಹುಡುಕ್ತಾ ಇದ್ದೀನಿ. ನಿಮ್ ತಾತನ್ನ ತಾತ ಭವಾನಿ ಶಂಕರ್ ಗ್ಯಾಂಗ್ ಕಡೆಯವರು ಕರ್ಕೊಂಡು ಹೋಗಿರ್ಬೇಕು. ಅವನು ಗಂಧದ ಮರದ ದೊಡ್ಡ ಸ್ಮಗ್ಲರ್. ಅವನು ನಮ್ಮೂರನ್ನ ಅವನ್ ವಶ ಮಾಡ್ಕೊಂಡಿದ್ದಾನೆ. ಮತ್ತೆ ಊರವ್ರ ಕೈಲಿ ಈ ರೀತಿ ಕೆಟ್ಟ ಕೆಲ್ಸಗಳನ್ನ ಮಾಡಿಸ್ತಾನೆ ಅವನು. ತುಂಬಾ ಜನರು ಅವನಿಂದ ತಪ್ಪಿಸ್ಕೊಳ್ಳೋಕೋಸ್ಕರ ಊರನ್ನೇ ಬಿಟ್ಟು ಹೊರಟು ಹೋದ್ರು, ನಾನು ಕೂಡ. ನಿಮ್ಮ ಊರೆಲ್ಲಿದೆ? ಅಲ್ಲಿ ಮೇಲೆ. ಆದ್ರೆ ನಮ್ಗೆ ಅಲ್ಲಿ ಹೋಗೋದಕ್ಕೆ ಭಯ ಆಗುತ್ತೆ. ತಾತ ಕಡೆ ಗುಂಡಾಗಳು ನಮ್ನ ನೋಡಿದ್ರೆ ಅವ್ರು ನಮ್ನ ಹಿಡ್ಕೊಂಡ್ ಬಿಡ್ತಾರೆ. ಲಡ್ಡು ಸಿಂಗ್ ಸರ್. ಶಿವ, ಎಲ್ಲಿದೀಯಾ? ನಿನ್ ತಾತನನ್ನ ಗೂಂಡಾಗಳು ಹಿಡ್ಕೊಂಡಿದ್ದಾರೆ. ಈ ಕಾಡ್ನಲ್ಲಿ ಅವ್ರನ್ನ ಕಟ್ ಹಾಕಿದ್ದಾರೆ. ನಾನ್ ಸ್ವಲ್ಪ ಜನನ್ ಕಳಿಸ್ತಾ ಇದ್ದೀನಿ. ಅವ್ರು ನಿಮ್ಮನ್ನ ನನ್ನ ಹತ್ರ ಕರ್ಕೊಂಡ್ ಬರ್ತಾರೆ. ಓಕೆ ಶಿವ. ಪೊಲೀಸ್ ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಸರ್ ಕೂಡ ಕಾಡಲ್ಲಿ ಕಳ್ದು ಹೋಗಿದ್ದಾರೆ. ಮತ್ತೆ ನನ್ನ ಫ್ರೆಂಡ್ಸ್ ಕೂಡ ನನ್ನ ತಾತನ್ನ ಹುಡುಕ್ತಾ ಇದ್ದಾರೆ. ನೀವು ಅವ್ರನ್ನೆಲ್ಲ ಕರ್ಕೊಂಡು ನಿಮ್ಮೂರಿಗೆ ಬನ್ನಿ. ನಾನು ಅಲ್ಲೇ ಹೋಗ್ತಾ ಇರ್ತೀನಿ. ಓಕೆ ಶಿವ, ನಾನು ಅವ್ರನ್ನ ಕರ್ಕೊಂಡು ಅಲ್ಲಿಗೆ ಬರ್ತೀನಿ. ಅರೆ, ನಮ್ಗೆ ತಾತನೂ ಸಿಗ್ತಾ ಇಲ್ಲ. ಈ ಕಡೆ ಶಿವನ್ ಫೋನು ರೀಚ್ ಆಗ್ತಾ ಇಲ್ಲ. ತಾತ 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 ಎಲ್ಲಿದ್ದಾರೆ? ಲಡ್ಡು ಸಿಂಗ್ ಸರ್, ನೀವ್ ಇಲ್ಲಿಗೆ ಬಂದಿದ್ದು ತುಂಬಾ ಒಳ್ಳೇದಾಯ್ತು. ಡೋಂಟ್ ವರಿ, ನಾನೀಗ ಬಂದಿದ್ದೀನಲ್ಲ. ಇಲ್ಲಿಂದ 50-100 ಕಿಲೋಮೀಟರ್ ಕಾಡಲ್ಲಿ ಕಳ್ರಿದ್ರು ಕೂಡ ನಾನು ಹಿಡ್ದು ಹಾಕ್ತೀನಿ. ಬನ್ನಿ ಬನ್ನಿ ನನ್ ಜೊತೆ. ಏಯ್, ಯಾರದು ಗಿಡಗಳ ಹಿಂದೆ ಅಡ್ಕೊಂಡಿರೋದು? ಮುಂದೆ ಬನ್ನಿ. ಹಲೋ, ನಾನ್ ಆರ್ಡರ್ ಮಾಡ್ತಾ ಇದ್ದೀನಿ, ಮುಂದೆ ಬನ್ನಿ. ಇಲ್ಲ ಅಂದ್ರೆ ಸಾರಿ ನಾನ್ ಸಾರಿ ಹೇಳ್ತಾ ಇದ್ದೀನಿ. ಅಯ್ಯ, ನನ್ ಗೊತ್ತಿರ್ಲಿಲ್ಲ ನಮ್ ಕಾನೂನು ನಿಮ್ ಮೇಲೆ ಪ್ರಯೋಗ ಆಗಲ್ಲ ಅಂತ. ಅಯ್ಯೋ ಅಯ್ಯ.
ಅಯ್ಯೋ ನಿಲ್ಸು ನಿಲ್ಸು, ನನ್ನನ್ನು ಕ್ಷಮಿಸ್ಬಿಡು. ಅಯ್ಯೋ, ಅಯ್ಯೋ, ತಾತ! ಏಯ್, ಯಾಕೆ ಕೂಗ್ತಾ ಇದ್ಯಾ? ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇಲ್ವಾ? ಏನ್ ಹೇಳು? ನಾನ್ ನಿಮ್ಮನ್ನೆಲ್ಲ ತಾತ ಭವಾನಿ ಶಂಕರ್ನ ಕರೀತಾ ಇದ್ದೀನಿ. ತಾತ ಭವಾನಿ ಶಂಕರ್ ನಮ್ ಬಾಸ್ ಸ್ಯಾಂಡಲ್ವುಡ್ ಸ್ಮಗ್ಲಿಂಗ್ ಕಿಂಗ್. ತಾತ, ಇವನೊಬ್ಬ ಪೊಲೀಸ್ ಕಡೆಯಿಂದ ಡಿಟೆಕ್ಟಿವ್. ಅದಕ್ಕೆ ಇವನ್ನ ಹಿಡ್ಕೊಂಡು ಕರ್ಕೊಂಡು ಬಂದಿದೀವಿ. ಅಯ್ಯೋ, ಪೊಲೀಸ್ ಕಡೆಯವನ ಇವನು. ಕರ್ಕೊಂಡೋಗಿ ಕೂಡಾಕಿ ಇವನ್ನ. ಮಾಡಿದ್ದುಣ್ಣೋ ಮರಾಯ. ಏ ಮೂರ್ಖ ನಾಯಕ, ಮೊದ್ಲು ನಿಜ ಹೇಳುದ್ದ ಕಲ್ತ್ಕೋ. ಏನ್ ಅನ್ಕೊಂತೀಯೋ ಅದನ್ನ ನಡೆಯಲ್ಲ. ಮಾಡಿದ್ದುಣ್ಣೋ ಮಾರಾಯ. ನೀನ್ ನನಗೆ ಹೇಳ್ಕೊಡ್ತೀಯಾ? ತಾತ ಭವಾನಿ ಶಂಕರ್ಗೆ ಹೇಳ್ಕೊಡ್ತೀಯಾ? ನಾನ್ ಪಕ್ಕ ಸರಿಯಾಗೇ ಹೇಳಿದ್ದೀನಿ. ಮರಾಯ ಮರಾಯ ಮರಾಯ. ಏ ಮೂರ್ಖ, ನೀನ್ ಅಂದ್ಕೊಂಡಾಗೆ ಈ ಕೆಲ್ಸನ ಹೆಚ್ಚು ದಿನ ಮುಂದುವರ್ಸಕ್ ಆಗಲ್ಲ. ಅದಕ್ಕೆ ನಾನ್ ಮತ್ತೆ ಹೇಳ್ತಿದ್ದೀನಿ, ನೀನ್ ಮಾಡಿದ್ನ ನೀನೇ ತಿನ್ಬೇಕು. ಅಯ್ಯೋ, ನೀನ್ ನನಗೆ ಹೇಳ್ಕೊಡ್ತೀಯಾ? ಹಾ, ಕಲ್ತ್ಕೋ. 6 ತಿಂಗಳು ಟ್ಯೂಷನ್ ತಗೋ ನನ್ನ ಹತ್ರ. ಎಲ್ಲ ಕಲ್ತ್ಕೋತ್ಯಾ, ಏಕ್ದಮ್ ಪರ್ಫೆಕ್ಟ್ ಆಗ್ತೀಯಾ. ಅಮ್ಮ ಅಮ್ಮ ಅಮ್ಮ. ಅಯ್ಯೋ, ಇವನ್ನ ಕರ್ಕೊಂಡು ಹೋಗಿ ನನ್ ಕಣ್ ಮುಂದೆಯಿಂದ ಕರ್ಕೊಂಡು ಹೋಗಿ. ಮತ್ತೆ ಇಡೀ ದಿನ ಉಪವಾಸ ಕೆಡ್ವಿ. ಉಪವಾಸ ಅಲ್ಲ, ಉಪವಾಸ ಅಂತ ಹೇಳು. ಉಪವಾಸ ಇವತ್ತಿಂದಲೇ ಕಲ್ತ್ಕೋ, ಆಮೇಲೆ ಟ್ಯೂಷನ್ ಬಾ. ಫಕಿಯಾ, ರಂಗ, ಈ ಮುದುಕನ್ಗೆ ಹೇಳಿ ನನ್ನನ್ನ ಎದುರು ಹಾಕೋಬಾರ್ದು ಅಂತ. ನಾನ್ ತುಂಬಾ ಭಯಾನಕ ಮನುಷ್ಯ. ಅಲ್ಲ ಅಲ್ಲ ಅಲ್ಲ, ಮತ್ತೆ ಮಿಸ್ಟೇಕ್ ಮಾಡ್ತಿದ್ಯಾ. ಭಯಾನಕ ಅಲ್ಲ, ಭಯಾನಕ ಭಯಾನಕ. ಭೂತ ಎಲ್ಲಿದೆ? ಭೂತ. ಮಗು, ನಾನು ನಿನ್ನ ಭವಿಷ್ಯನ ನೋಡ್ತೀನಿ. ನೀನು ನಿನ್ ತಾತನ್ನ ಹುಡ್ಕೋಕ್ ಹೋಗ್ತಿದೀಯಾ? ಹೋಗು, ನೀನು ಸಫಲನಾಗು. ಥ್ಯಾಂಕ್ ಯು ವೆರಿ ಮಚ್. ನಮ್ ತಾತ ಆ ಭವಾನಿ ಶಂಕರ್ ಅವ್ರ ಗ್ರೂಪ್ ಅಲ್ಲಿ ಸಿಕ್ಕಾಕೊಂಡಿದಾರಾ? ಹೇಳ್ತೀನಿ, ಎಲ್ಲ ಹೇಳ್ತೀನಿ. ಇದ್ ತಗೋ, ಏನಾದ್ರೂ ತಿನ್ಕೊಂಡು ಹೋಗು. ಒಂದೊಳ್ಳೆ ಕೆಲಸ ಮಾಡೋಕು ಮುಂಚೆ ಬಾಯಿನ ಸಿಹಿ ಮಾಡ್ಕೊಂಡು ಹೋಗ್ಬೇಕು. ಹಾ. ಹಲೋ ತಾತಾಜಿ. ನಾವು ಶಿವನ್ ಸ್ನೇಹಿತರು. ಬನ್ನಿ ನಮ್ ಜೊತೆ, ನಾವು ಶಿವನ್ ಹತ್ರ ಕರ್ಕೊಂಡು ಹೋಗ್ತೀವಿ ನಿಮ್ನ. ಓಕೆ, ವೆರಿ ಗುಡ್, ಥ್ಯಾಂಕ್ ಯು ವೆರಿ ಮಚ್. ನಡೀರಿ ನಡೀರಿ. ಶಿವ, ನಿನ್ಗೇನಾಗಿಲ್ಲ ತಾನೆ? ನಾನ್ ಚೆನ್ನಾಗಿದ್ದೀನಿ ತಾತ, ನೀವ್ ಹೇಗಿದ್ದೀರಾ? ನನ್ಗೇನು ಆಗಿಲ್ಲ. ಬಾ ಹೊರಗಡೆ ಹೋಗೋಣ. ಏ, ಕೈ ಬಿಚ್ಚರೋ, ಹೊರಗಡೆ ಹೋಗ್ಬೇಕು. ಓಕೆ. ನಿಂಗ್ ತಲೆ ಕೆಟ್ಟಿದ್ಯೇನೋ? ಅವ್ರು ಹೇಳಿದ ತಕ್ಷಣ ನೀನ್ ಮಾಡಕ್ ಹೊಟ್ಯಾ? ಆದ್ರೆ ಮಮ್ಮಿ ಹೇಳ್ಕೊಟ್ಟಿದ್ದಾರೆ, ದೊಡ್ಡವ್ರ ಮಾತು ಯಾವಾಗ್ಲೂ ಕೇಳ್ಬೇಕು ಅಂತ. ಬಾಯಿ ಮುಚ್ಚೋ ಮಮ್ಮಿ ಮಗ್ನೆ. ಇಲ್ಲಿ ಬರೀ ಬಾಸ್ ಭವಾನಿ ಶಂಕರ್ ಹೇಳ್ದಂಗ್ ಮಾಡ್ಬೇಕು ನೀನು. ವಾಚ್ ಕಟ್ಟರ್ ಆಕ್ಟಿವೇಟ್ ಆಗ್ಲಿ.
ತಾತ ಇವಾಗ ಬರುತ್ತೆ ಮಜಾ. ಎಕ್ಸ್ಕ್ಯೂಸ್ ಮೀ, ಎಕ್ಸ್ಕ್ಯೂಸ್ ಮೀ, ಸೈಡ್ ಪ್ಲೀಸ್, ಸೈಡ್ ಸೈಡ್. ಈ ಸೈಕಲ್ ರೈಡರ್ ಇಲ್ಲದೆ ಹೇಗೆ ಓಡ್ತಾ ಇದೆ, ಮತ್ತೆ ಅದರಿಂದ ಧ್ವನಿ ಬರ್ತಾ ಇದೆ. ಭೂತ 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 ಸೈಕಲ್ ಓಡಿಸ್ತಾ ಇದೆ. ನಾನ್ ಭೂತ ಅಲ್ಲ, ನಾನ್ ನಿಜ ಹೇಳ್ತಾ ಇದೀನಿ. ಹೆದರ್ಬೇಡಿ, ನಾನ್ ಇವಾಗ ಸೈಕಲ್ ಓಡಿಸ್ತೀನಿ. ಮತ್ತೆ ನನ್ಗೆ ಹೊಟ್ಟೆ ಹಸಿವಾಗುತ್ತೆ, ಮತ್ತೆ ನಾನು ಯಾರನ್ನಾದ್ರೂ ತಿಂತೀನಿ. ನನ್ನ ಡಯಟ್ ತುಂಬಾ ಕಮ್ಮಿ. ಓಡೋ, ಸೈಕಲ್ ಓಡಿಸಿದ್ಮೇಲೆ ಇದು ಬೇಕಾದ್ರೆ ನಮ್ಮನ್ನೇ ತಿನ್ಬಿಡುತ್ತೆ. ತಪ್ಪಗಿರೋ ಅಂಕಲ್, ನೀವು ನಿಂತ್ಕೊಳ್ಳಿ, ನಾನ್ ನಿಮ್ಮನ್ನೇ ತಿಂತೀನಿ. ಚೆನ್ನಾಗ್ ಕಾಣಿಸ್ತಾ ಇದ್ದೀರಾ? ತಿನ್ಬೇಡ. ಮಮ್ಮಿ, ನಾನು ಬರ್ತಾ ಇದ್ದೀನಿ. ಅಯ್ಯಯ್ಯೋ, ಅಯ್ಯೋ, ಯಾಕೆ ಓಡ್ತಾ ಇದ್ದೀರಾ ಮೂರ್ಖರೇ? ಯಾವ ಭೂತ ಗೀತ ಏನೂ ಇಲ್ಲ, ಅದು ರಿಮೋಟ್ ಇಂದ ಓಡುತ್ತೆ. ಹಿಡ್ಕೊಳ್ಳಿ ಅದನ್ನ. ಏ ಮಗು, ಇದನ್ನೆಲ್ಲ ಮಾಡ್ತಾ ಇರೋದು ನೀನೇನಾ? ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಶಿವ, ನಾನ್ ಬಂದ್ಬಿಟ್ಟೆ, ನೀನೇನು ಹೆದರ್ಬೇಡ. ಅಯ್ಯೋ ಶಿವ, ಇನ್ನ ಮಾತಾಡೋ. ಅಯ್ಯೋ, ಇನ್ನು ಎಷ್ಟು ಅಂತ ಹೊಡಿತೀಯ? ನನ್ನಿಂದ ತಪ್ಪಾಯ್ತು ಅಪ್ಪ, ತಪ್ಪಾಯ್ತಪ್ಪ. ಇನ್ಮೇಲೆ ತಪ್ಪಾಗೂ ತಪ್ಪು ಮಾಡಲ್ಲ ಅಪ್ಪ. ಅಯ್ಯೋ. ಅಪ್ಪ ಅಲ್ಲ, ಅಪ್ಪ. ಉಪವಾಸ ಅಲ್ಲ, ಉಪವಾಸ. ಜೈಲಿನಲ್ಲಿ ನಿನಗೆ ಎಲ್ಲ ಟ್ಯೂಷನ್ ಕೊಡ್ತಾರೆ, ಎಲ್ಲ ಕಲ್ತ್ಕೋಬಹುದು. ಥ್ಯಾಂಕ್ ಯು ಶಿವ. ನಿನ್ನಿಂದಾಗಿ ನಮ್ಮ ಹಳ್ಳಿಗೆ ಸ್ವತಂತ್ರ ಸಿಕ್ತು. ಎಲ್ಲರೂ ಒಟ್ಟಿಗೆ ಹೇಳಿ, ಶಿವನ್ಗೆ ಜೈ. ಶಿವನಿಗೆ ಜೈ.